1960ರಲ್ಲಿ ಬಾಲಕೃಷ್ಣ ಅವರಿಗೆ ಕೆಂಗೇರಿ ಬಳಿ 20 ಎಕರೆ ಜಮೀನನ್ನ ಸರ್ಕಾರ ಮಂಜೂರು ಮಾಡಿತ್ತು. ಆಗ ಒಂದು ಷರತ್ತು ಹಾಕಿತ್ತು ಸರ್ಕಾರ, 20 ವರ್ಷ ಈ ಜಮೀನು ಮಾರೋ ಹಾಗಿಲ್ಲ. ಆದ್ರೆ ಬಾಲಣ್ಣ ಕುಟುಂಬ ಏನ್ ಮಾಡುತ್ತೆ, 12 ಎಕರೆ ಜಾಗವನ್ನ ಜಮೀನನ್ನ ನಿಯಮ ಬಾಹಿರವಾಗಿ ಮಾರಾಟ ಮಾಡುತ್ತೆ. ಎಕರೆಗೆ 14,37,15,000 ರೂಪಾಯಿಯಂತೆ ಸುಮಾರು 12 ಎಕರೆ ಭೂಮಿಯನ್ನ ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದಂತಹ ಹಣದಿಂದ ಅಂದ್ರೆ 20 ಎಕರೆಯಲ್ಲಿ 10 ಎಕರೆನ ನೀವು ಮಾರಾಟ ಮಾಡಿ ಆ 10 ಎಕರೆಯಲ್ಲಿ ಬರುವಂತಹ ದುಡ್ಡಿನಿಂದ ಅಭಿಮಾನ್ ಸ್ಟುಡಿಯೋವನ್ನ ಮಾಡಬೇಕು ಅನ್ನೋದು ಒಂದು ಷರತ್ತಿರುತ್ತೆ. ಆದರೆ ಮಾರಾಟ ಮಾಡಿ ಬಂದಂತಹ ಹಣದಲ್ಲಿ ಅವರು ಯಾವುದೇ ರೀತಿ ಸ್ಟುಡಿಯೋ ಅಭಿವೃದ್ಧಿ ಮಾಡೋದಿಲ್ಲ. ರಿಸರ್ವ್ ಫಾರೆಸ್ಟ್ ಅನ್ನ ಅನಧಿಕೃತವಾಗಿ ಸೇಲ್ ಡೀಡ್ ಮಾಡಿದ್ದೀರಿ ಅನ್ನೋ ಕಾರಣಕ್ಕೆ, ಷರತ್ತು ಉಲ್ಲಂಘಿಸಿ ಮಾರಾಟ ಮಾಡಿದ್ದೀರಿ ಅನ್ನೋ ಕಾರಣಕ್ಕೆ ಬಾಲಣ್ಣ ಅವರ ಮೊಮ್ಮಗ ಕಾರ್ತಿಕ್ ಅವರಿಂದ ರಾಘವೇಂದ್ರ ಅನ್ನೋರಿಗೆ ಈ ಒಂದು ಜಮೀನನ್ನ ಮಾರಾಟ ಮಾಡಿದ್ದಕ್ಕೆ ಸರ್ಕಾರ DC ಅವರ ಆದೇಶದ ಮೂಲಕ ಈ ಜಾಗವನ್ನು ಮುಟ್ಟುಗೋಲು ಮಾಡಿಕೊಂಡಿದ್ದಾರೆ. ಷರತ್ತು ಉಲ್ಲಂಘನೆ ಹಿನ್ನೆಲೆಯಲ್ಲಿ ಮುಟ್ಟುಗೋಲು ಹಾಕಿಕೊಂಡಿದೆ ಸರ್ಕಾರ. 8 ಎಕರೆ ಜಮೀನು ರಿಸರ್ವ್ ಫಾರೆಸ್ಟ್ ಲ್ಯಾಂಡ್ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಆ ಮೂಲಕ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್. ಯಾಕೆ ಅಂತಂದರೆ ವಿಷ್ಣುವರ್ಧನ್ ಅವರ ಸಮಾಧಿ ವಿಚಾರಕ್ಕೆ ವಿಷ್ಣುವರ್ಧನ್ ಅವರ ಕುಟುಂಬ ಸದಸ್ಯರು ಮತ್ತು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ನಡುವೆ ಜಟಾಪಟಿ ನಡೆದೇ ಇದೆ. ಅವರನ್ನ ಅಂತ್ಯ ಸಂಸ್ಕಾರ ಮಾಡಿದ ಜಾಗ ಇದು, ಇಲ್ಲಿ ಅವರ ಆತ್ಮ ಇದೆ, ಇಲ್ಲೇ ಮಾಡಿದರೆ ಸರಿ ಅನ್ನೋದು ಅಭಿಮಾನಿಗಳ ಪಟ್ಟು. ಆದರೆ ಮೈಸೂರಿನಲ್ಲಿ ವಿಶಾಲವಾದಂತಹ ಜಾಗದಲ್ಲಿ ಮಾಡಿದರೆ ಅಭಿಮಾನಿಗಳು ಬಂದು ಹೋಗೋದಕ್ಕೆ ಸರಿ ಹೋಗುತ್ತೆ. ವ್ಯಾಜ್ಯ ಇರುವಂಥ ಈ ಸ್ವತ್ತಿನಲ್ಲಿ ಮಾಡಿದರೆ ಯಾವತ್ತಿದ್ರೂ ಕೂಡ ಜಗಳ ರಂಪಾಟ ಇರುತ್ತೆ ಅನ್ನೋದು ಕುಟುಂಬಸ್ಥರ ಒಂದು ಮನವಿಯಾಗಿತ್ತು. ಆದರೆ ಅಭಿಮಾನಿಗಳು ಮಾತ್ರ ಇಲ್ಲೇ ಮಾಡಬೇಕು ಅನ್ನೋದು ಒಂದು ಪಟ್ಟು ಹಿಡಿದಿದ್ರು. ಆದರೆ ಈಗ ಹೈಕೋರ್ಟ್ ಯಾವಾಗ ಈ ಅರ್ಜಿಯನ್ನು ವಜಾ ಮಾಡ್ತೋ, ಬಾಲಣ್ಣ ಕುಟುಂಬಸ್ಥರು ಸಣ್ಣ ಗೋಪುರವನ್ನು ಕೆಡವುತ್ತಾರೆ, ಅಭಿಮಾನಿಗಳು ರೊಚ್ಚಿಗೆ ಹೇಳ್ತಾರೆ. ಇದೀಗ ಸರ್ಕಾರ DC ಆದೇಶದ ಮೂಲಕ ಷರತ್ತು ಬಾಹಿರ ಮಾರಾಟ ಮಾಡಲಾಗಿದೆ ಅಂತ ಮುಟ್ಟುಗೋಲು ಹಾಕಿಕೊಳ್ಳುತ್ತಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿಷ್ಣು ಸೇನಾ ಸಮಿತಿ ಸರ್ಕಾರದ ನಿರ್ಧಾರವನ್ನು ಸ್ವಾಗತ ಮಾಡಿದೆ.